ಆಲ್ಮೋಸ್ಟ್ ಇವಾಗ ಗೋಪುರ ಹತ್ರ ಬಂದಿದ್ದೀವಿ. ಮೇನ್ ಗೋಪುರ ಕಾಣಿಸ್ತಿದ್ಯಾ? ಈಗ ಸ್ಟಾರ್ಟ್ ಮಾಡ್ತಿದ್ದೀವಿ, ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ನೋಡಿದ್ರೆ ಒಂದು 12:15 ಆಗಿರ್ಬೋದು ಅಷ್ಟೇ. ಇದು ಇವತ್ತಿಂದ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ. ಜನ ನೋಡಿದ್ರೆ ಯಾರೂ ಇಲ್ಲ, ಆಲ್ಮೋಸ್ಟ್ ಎಲ್ಲ ಖಾಲಿನೇ ಇದೆ. ಸ್ಟಾರ್ಟ್ ಮಾಡಿದ ತಕ್ಷಣ ಸಿಗುವಂಥದ್ದು ಇಂದ್ರಲಿಂಗಂ. ಇಲ್ಲಿಂದನೇ ನೀವು ಇವಾಗ ನೈಟ್ ಅನ್ನೋದ್ರಿಂದ ಏನೂ ಇರಲ್ಲ, ಫುಲ್ ಕ್ಲೋಸ್ ಇರುತ್ತೆ. ಎಷ್ಟು ಮುಕ್ಕೊಂಡು ಹೋಗ್ತಾ ಇರೋದಷ್ಟೇ, ಒಂದು ನಮಸ್ಕಾರ ಹಾಕ್ಕೊಂಡು ಹೋಗ್ತಾ ಇರೋದು. ಇವತ್ತು 5 ಗಂಟೆಗೆ ಮೇಲೆ ನಮ್ಮ ಅಮಾವಾಸ್ಯೆ ಸ್ಟಾರ್ಟ್ ಆಗ, ಅದಕ್ಕಿಂತ ಜನ ಕಮ್ಮಿ ಅನ್ಸುತ್ತಲ್ಲ. ಮೇ ಬಿ ಅದಾದಮೇಲೆ ಬರ್ತಾರೆ ನಾವು ನೋಡಿ. ಇವಾಗ ಇಲ್ಲಿಂದ ತಗೊಂಡು ಒಳಗಡೆ ಹೋಗ್ಬೇಕು ಅಷ್ಟೇ. ಟೈಮ್ ಈಗ 1 ಗಂಟೆ ಆಗಿದೆ. ಆಲ್ಮೋಸ್ಟ್ ಸ್ವಲ್ಪ ಜನ ಈಗ ತಾನೇ ಸ್ಟಾರ್ಟ್ ಮಾಡಿದ್ದಾರೆ. ನಾಳೆ ಬೆಳಗ್ಗೆಯಿಂದ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ 5 ಗಂಟೆಯಿಂದ. ಅದಕ್ಕೆ ಇವಾಗ ಜನ ಸ್ವಲ್ಪ ಕಡಿಮೆ ಇದ್ದಾರೆ. ಮೇಬಿ 5 ಗಂಟೆ ಮೇಲೆ ಹೆವಿ ಜನ ಇರ್ತಾರೆ, ಅದಂತೂ ಕನ್ಫರ್ಮು. ಫಸ್ಟ್ 2 ಲಿಂಗ ಮುಗೀತು, ಈಗ ಬರ್ತಿರೋದು 3ನೇ ಲಿಂಗಮ್ಮ. ಯಾವುದಪ್ಪ ಇದು? ಕುಬೇರ ಲಿಂಗಮ್ಮ. ನೋಡಿ, ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ ಅನಿಸುತ್ತೆ. ಇನ್ನೂ ಹೋಗ್ಬೇಕ್ರಿ, ಇನ್ನೂ ಒಂದು 15% ಮಾತ್ರ ಕಂಪ್ಲೀಟ್ ಆಗಿದೆ. 85% ಬಾಕಿ ಇದೆ. ನೋಡೋಣ, ಆರಾಮಾಗಿ ಹೋಗ್ತೀವಿ. 3 hours ಆಗುತ್ತೆ. ಲೆಟ್ಸ್ ಸಿ. ಎಲ್ಲ ಬರ್ತಾನೆ ಇರ್ತಾರಪ್ಪ. ನೀವು ಅಂದ್ಕೊಂಡಿರ್ತೀರ ಪೌರ್ಣಮಿಗೆ ಅಮಾವಾಸ್ಯೆಗೆ ಮಾತ್ರ ಜನ ಬರ್ತಾರಂತ. ಆ ಥರ ಏನೂ ಇಲ್ಲ. 365 ದಿವಸನೂ ಇಲ್ಲಿ ಈ ರೋಡಲ್ಲಿ ನೋಡಿದ್ರೆ ಯಾರಾದರೂ ಒಬ್ಬರು ನಡ್ಕೊಂಡು ಹೋಗ್ತಿರ್ತಾರೆ. ಅವರವರ ನಂಬಿಕೆಗೆ ತಕ್ಕಂತೆ ಅವರು ನಡ್ಕೊಂಡು ಹೋಗ್ತಾ ಇರ್ತಾರೆ. ನೀವು ಯಾವಾಗ ಬೇಕಾದರೂ ಬರ್ಬೋದು. ಅದೇ ತುಂಬ ಜನ ಬರೋದು ಪೌರ್ಣಮಿ ಅಷ್ಟೇ, ಅದೊಂದು ಹೆಸರು ಹಾಕ್ಕೊಂಡು ಬರ್ತಾರೆ. ಬಟ್ ಆಲ್ಮೋಸ್ಟ್ ಜನ ಯಾವಾಗ ಬೇಕಾದರೂ ಬರ್ತಿರ್ತಾರೆ. ನಿಮ್ಮ ಭಕ್ತಿ ಮೇಲೆ ಅದು ಹೋಗುತ್ತಷ್ಟೆ. ನೋಡಿ, ರೋಡಲ್ಲಿ ಇದ್ದಾವೆ ಜಿಂಕೆಗಳು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬರ್ತಿದೆ ನೋಡಿ, ಇದೇ ಯಮಲಿಂಗಂ. ಆಲ್ಮೋಸ್ಟ್ ಒಂದು 4 ಕಿಲೋಮೀಟರ್ಸ್ ದಾಟಿದ್ದೀವಿ. ಇಲ್ಲಿ ನೋಡಿದ್ರೆ ಯಮಲಿಂಗಂ ಬರುತ್ತೆ ಅಷ್ಟೇ. ಇಲ್ಲಿಂದ ಹೊರಗಡೆ ಹೋಗ್ಬೇಕಾಗುತ್ತೆ. ರೈಟ್ ತೊಗೊಂಡು ಹೊರಗಡೆ ಹೋದರೆ ಇದು ಬೆಟ್ಟನ ಸುತ್ತಕ್ಕೆ ಮಾತ್ರ ಇರುವಂಥ ಒಂದು ರೋಡ್ ಅನ್ನೋದ್ರಿಂದ ಇಲ್ಲಿ ಯಾವುದೇ ವೆಹಿಕಲ್ಸ್ ಬರೋಲ್ಲ. ಆಲ್ಮೋಸ್ಟ್ ಎಲ್ಲ ಟೈಮ್ ಬರ್ತಿರ್ತವೆ ಆಟೋಸ್ ಎಲ್ಲ. ಬಟ್ ಈಗ ಸದ್ಯಕ್ಕೆ ನೈಟು 2 ಗಂಟೆಯಿಂದ ಅನ್ನೋದ್ರಿಂದ ಅಷ್ಟೊಂದೇನು ಬರೋಲ್ಲ. ಬಟ್ ಮಾರ್ನಿಂಗ್ ಟೈಮ್ಸಲ್ಲಿ ಬರ್ತಿರ್ತವೆ. ಅಷ್ಟು ಚೆನ್ನಾಗಿ ಕಾಣ್ತಿದೆ ರೋಡ್, ಸಖತ್ತಾಗಿದೆಯಲ್ಲ. ಇಲ್ಲಿಂದನೇ ಮೇಯ್ನು ಬೆಟ್ಟ ಸುತ್ತುವಂಥ ಇದು. ಈ ಕಡೆ ಬೆಟ್ಟ ಇರುತ್ತೆ, ಬಟ್ ಬೆಟ್ಟ ಇವಾಗ ಕಾಣಲ್ಲ ನಿಮಗೆ. ಇದೆ ನೋಡಿ ಮ್ಯಾಪ್ ಕ್ಲೀನಾಗಿ. ನೋಡಿ ಈ ರೂಟು ಯಾವ ಥರ ಇದೆ ಅಂತ. ಈ ಕಡೆ ಫುಲ್ಲು ಫಾರೆಸ್ಟ್ ಬರುತ್ತೆ, ಇದು ಮಧ್ಯದಲ್ಲಿ ರೋಡು. ಸ್ವಲ್ಪ ಆ ಕಡೆ ನೋಡಿದ್ರೆ ಬೆಟ್ಟ ಕಾಣುತ್ತೆ. ಇವಾಗ ನೈಟು 2 ಗಂಟೆ ಅನ್ನೋದ್ರಿಂದ ಏನೂ ಕಾಣಲ್ಲ ನಿಮಗೆ. ಮೇ ಬಿ ಮಾರ್ನಿಂಗ್ ಟೈಮ್ಸಲ್ಲಿ ಬಂದರೆ ತೋರಿಸ್ಬೋದು. ಬಟ್ ಯೂಶ್ವಲಿ ಮಾರ್ನಿಂಗ್ ಟೈಮ್ಸಲ್ಲಿ ಇಲ್ಲಿ ನಡೆಯೋದು ಕಷ್ಟ. ಬಿಸಿಲು ತುಂಬ ಇರೋದ್ರಿಂದ ತಾರ್ ರೂಟಲ್ಲಿ ನಡೆಯೋದು ತುಂಬಾ ಕಷ್ಟ. ಅದರಿಂದ ಆದಷ್ಟು ನೈಟ್ ಟೈಮಲ್ಲೇ ಬರೋಕ್ಕೆ ಟ್ರೈ ಮಾಡಿ. ಈಗ ಇಲ್ಲಿಂದ ಇನ್ನೂ 10 ಕಿಲೋಮೀಟ್ರು ಆಗುತ್ತೆ ಕಂಪ್ಲೀಟ್ ಮಾಡೋಷ್ಟರೊಳಗಡೆ. ಈಗ ಆಲ್ಮೋಸ್ಟ್ 4 ಕಿಲೋಮೀಟರ್ಸ್ ಮಾತ್ರ ಕಂಪ್ಲೀಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 20% ಕಂಪ್ಲೀಟ್ ಮಾಡಿದ್ದೀವಿ ಅಂದ್ಕೊಳ್ಳಿ ಅಷ್ಟೇ. ಇದು ಫುಲ್ ಆ್ಯಂಡ್ ಫುಲ್ ಫಾರೆಸ್ಟ್ ಏರಿಯಾ. ಜಿಂಕೆ ಅದು ಇದೆಲ್ಲ ನೋಡ್ಬೋದು ನೀವು. ಜಿಂಕೆಗಳೆಲ್ಲ ಕಾಣಿಸುತ್ತೆ, ಬಂದರೆ ನಿಮಗೆ ತೋರಿಸ್ತೀನಿ ಖಂಡಿತ. ಈಗ ನಿರುದ್ಧ ಲಿಂಗ ಬಂದಿದ್ದೀವಿ. ನಾವು ನಡ್ಕೊಂಡು ಹೋಗೋಕ್ಕೆ ಇಷ್ಟು ಕಷ್ಟ ಬೀಳ್ತಿದ್ದೀವಿ ಅಂತ ನೀವು ಅಂದ್ಕೊಂಡಿದ್ರೆ ನೋಡಿ, ಈ ಥರ ಎಷ್ಟು ಭಕ್ತಿ ಇದ್ದರೆ ಈ ಥರ ಮಾಡೋಕ್ಕಾಗತ್ತಂತ ನನಗಂತೂ ಗೊತ್ತಿಲ್ಲ. ಏನು ತಮಾಷೆ ಆದ ವಿಷಯನೇ ಅಲ್ಲ ಇದು. ಯಾಕಂದರೆ 14 ಕಿಲೋಮೀಟ್ರ್ ನಡಿಬೇಕಂದ್ರೆ ಆಲ್ಮೋಸ್ಟ್ ಒಂದು
4 ಅವರ್ಸ್ ಆಗುತ್ತೆ. ಬಟ್ ಇವರು ಉರುಳು ಸೇವೆ ಮಾಡಿಕೊಂಡೇ 14 ಕಿಲೋಮೀಟ್ರ್ ಬರ್ತಾರಂದರೆ ಎಷ್ಟು ಕಷ್ಟ ಇದೆ ಅನ್ನೋದು ಹೇಳ್ಕೊಳಕ್ಕಾಗಲ್ಲ. ತುಂಬ ಅಂದರೆ ತುಂಬ ಕಷ್ಟ ನೋಡಿ. ಈಗ ತಾನೇ 6 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ. ಲೆಟ್ಸ್ ಗೋ. ಓಕೆ, 6 ಕಿಲೋಮೀಟರ್ಸ್ ಕಂಪ್ಲೀಟ್ ಆದಮೇಲೆ ಪಳನಿ ಆ್ಯಂಡ್ ಅವರು ಬರ್ತಿದೆ ದೇವಸ್ಥಾನ ನೋಡಿ. ನೀವು ಇಲ್ಲಿ ಬರ್ತಿದ್ದೀರಾ ಅಂದರೆ ಒಂದು 100-150 ದೇವಸ್ಥಾನಗಳಂತೂ ನೀವು ನೋಡ್ತೀರಾ. ನಿಮ್ಮ ಫುಲ್ ಥಾಟ್ಸು ದೇವಸ್ಥಾನದ ಮೇಲೇ ಇರುತ್ತೆ. ಅಷ್ಟೊಂದು ಭಕ್ತಿ ನಿಮಗೆ ಬಂದ್ಬಿಡುತ್ತೆ. ಒಂದ್ಸಲಿ ಬಂದಮೇಲೆ ಮತ್ತೆ ಮತ್ತೆ ಬರಬೇಕಂತ ಅಂದ್ಕೊಳ್ತೀರ. ಅಷ್ಟೊಂದು ನಾನೇ ಕೊಟ್ಟ ಟೈಮ್ ಬರಬೇಕಾದ್ರೆ ಬರಬಾರ್ದು ಅಂದ್ಕೊಂಡಿದ್ದೆ. ಬಟ್ ಈಗ ನೋಡಿ, ಒಂದೇ ತಿಂಗಳಲ್ಲಿ ಮತ್ತೆ ಬಂದೆ. ಅದೇ ಇಲ್ಲಿರೋ ಪವರ್. ಇಲ್ಲಿರೋದು ಸೂರ್ಯಲಿಂಗಂ ಅಂತ. ಬಟ್ ಇದು 8 ಲಿಂಗಗಳಲ್ಲಿ ಆ್ಯಡ್ ಮಾಡಿಲ್ಲ ಇವರು, ಗೊತ್ತಿಲ್ಲ. ಬಟ್ ಇದು ಸೇರಿಸಿದ್ರೆ 9 ಲಿಂಗ ಆಗುತ್ತೆ. ಇದು ಸೂರ್ಯಲಿಂಗಂ ಅಂತ. ಈ ಒಂದು 50% ಕಂಪ್ಲೀಟ್ ಮಾಡಿದ್ದೀವಿ. ಇನ್ನೂ ಒಂದು 7 ಕಿಲೋಮೀಟ್ರ್ ಇದೆ. ಇಲ್ಲಿಂದ ಹೋಗಬೇಕಾದ್ರೆ ಆರಾಮಾಗಿ ಹೋಗ್ಬೋದು. 1.5 ಅವರ್ ಆಗಿದೆ ಆಲ್ಮೋಸ್ಟ್. ವರ್ಣಲಿಂಗಂ. ಈಗ ಎಷ್ಟು ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದೀವಿ ಅಂದರೆ ನೋಡಿ, ಅಲ್ಲಿ ಕಾಣ್ತಿದೆಯಾ ಮೇಲೆ ಪಿನ್ನು, ಅಲ್ಲಿ ಬಂದಿದ್ದೀವಿ. ಆಲ್ಮೋಸ್ಟ್ 9 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ. ಕಾಣಿಸ್ತೀಯಾ? 9 ಕಿಲೋಮೀಟರ್ಸ್ ಕಂಪ್ಲೀಟೆಡ್. ಇಲ್ಲಿಂದ ಮತ್ತೆ ಕುಬೇರಲಿಂಗಂ, ಈಶಾನ್ಯ ಲಿಂಗಂ, ಆಮೇಲೆ ಮುಗೀತು, ಕಂಪ್ಲೀಟ್ ಆಗುತ್ತೆ ಅಷ್ಟೇ. ಇಲ್ಲಿ ನೋಡಿದ್ರೆ ಐ ಲವ್ ತಿರುವಣ್ಣಾಮಲೈ ಅಂತ ಇದಿರುತ್ತೆ. ನಮ್ಮ ತಿರುವಣ್ಣಾಮಲೈ, ಐ ಲವ್ ತಿರುವಣ್ಣಾಮಲೈ ಅಂತ ಇದೆ. ಕುಬೇರಲಿಂಗಂ. ನಾನೇನಪ್ಪ ಹಿಂಗೆ ಬಂದ್ಬಿಟ್ಟೆ. ಇದೇ ಲಾಸ್ಟು ಈಶಾನ್ಯ ಲಿಂಗಮ್ಮ. ನೋಡ್ಕೊಳ್ಳಿ, ಇದು ಮಾತ್ರ ಓಪನ್ ಇರುತ್ತೆ ಅನ್ಸುತ್ತೆ. ಇಲ್ಲಿ ಹೋಗ್ಬೇಕು. ಈಶಾನ್ಯ ಲಿಂಗಂ ಕಾಣಿಸ್ತಿದೆಯಾ? ಒಳಗಡೆ ಹೋಗಿ ಬರಬೇಕು. ಫೈನಲಿ 3.5 ಅವರ್ಸಲ್ಲಿ ಕಂಪ್ಲೀಟ್ ಮಾಡಿದ್ದೀವಪ್ಪ ಎಲ್ಲ ಟೋಟಲ್. ನೋಡಿ, ಗೋಪುರ ಹತ್ರ ಬಂದ್ಬಿಟ್ವಿ. ಈಗ ರೀಚ್ ಆಗ್ಬಿಟ್ವಿ ಮೇನ್ ಗೋಪುರ ಹತ್ರ. ಇಲ್ಲಿ ದೇವರಿಗೆ ಮುಕ್ಕೊಂಡು ಮತ್ತೆ ರಿಟರ್ನ್ ಹೋಗ್ತಾ ಅಷ್ಟೇ. ಕಂಪ್ಲೀಟ್ ಮಾಡಿದ್ದೀವಿ.